ಶ್ರೀ ಗುರುಭ್ಯೋ ನಮಃ. ಗಣೇಶ ಶಾರದಾ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಪ್ರಸ್ತುತ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಜಾತಕವನ್ನು ಮತ್ತೊಮ್ಮೆ ನಾವು ಪರಿಶೀಲನೆಯನ್ನು ಮಾಡ್ತಾ ಇದ್ದೇವೆ. ಡಿ.ಕೆ. ಶಿವಕುಮಾರ್ ಇವರು ಜನ್ಮ ದಿನಾಂಕ 15/5/1961 ಸೋಮವಾರ ಬೆಳಗಿನ ಜಾವ 5:15 ಜನನವಾಗಿದೆ. ಇವರ ಜಾತಕದ ಪ್ರಕಾರ ಮೇಷ ಲಗ್ನ, ವೃಷಭ ರಾಶಿಯಾಗಿದೆ. ಕುಂಡಲಿ ಪ್ರಕಾರ ನೋಡಿದಾಗ ಇವರ ಕುಂಡಲಿಯಲ್ಲಿ ವಿಶೇಷವಾಗಿರುವಂತಹ ಯೋಗಗಳನ್ನು ನಾವು ಕಾಣಬಹುದಾಗಿದೆ. ವಿಶೇಷವಾಗಿ ನೀಚಭಂಗ ರಾಜಯೋಗ, ಗುರು ಮಂಗಳ ಯೋಗ, ಬುಧಾದಿತ್ಯ ಯೋಗ, ರಾಹು ತುಂಗ ಯೋಗ, ನವಪಂಚಮ ಯೋಗ, ವಿಷ್ಣು ಲಕ್ಷ್ಮಿ ಯೋಗ, ಕುಜತ್ವ ಕೇತು ಯೋಗ ತುಂಬ ಪ್ರಬಲವಾಗಿದೆ. ಇವರ ಜಾತಕದಲ್ಲಿ ಚಂದ್ರ ಉಚ್ಚ, ಕುಜ ನೀಚ, ಗುರು ನೀಚ, ಶನಿ ಸ್ವಕ್ಷೇತ್ರ, ಶುಕ್ರ ಉಚ್ಚ, ಹೀಗೆ ವಿಶೇಷವಾಗಿರುವಂತಹ ಯೋಗವನ್ನು ಹೊಂದಿರತಕ್ಕಂಥ ಜಾತಕ ಇದು. ಹಾಗಾಗಿ ಇವರ ಜಾತಕದಲ್ಲಿ ವಿಶೇಷವಾಗಿ ನೀಚಭಂಗ ರಾಜಯೋಗ 2 ಯೋಗ ಇದೆ. ಹಾಗೆ ಧರ್ಮ ಕರ್ಮಾಧಿಪತಿಗಳ ಸಂಯೋಗ ತುಂಬ ಪ್ರಬಲವಾಗಿದೆ. ಹಾಗೆ ಪಂಚಮಾಧಿಪತಿ ಕೇಂದ್ರಾಧಿಪತಿ ಕೂಡಿ ಧನಸ್ಥಾನದಲ್ಲೂ ಕೂಡ ತುಂಬ ಪ್ರಬಲವಾಗಿದೆ. ಹಾಗಾಗಿ ಇವರ ಜಾತಕ ಪ್ರಕಾರ ನಾನು ನೋಡಿದಂತೆ 26/11/2025 ಶನಿ ದಶಾ ಚಂದ್ರಭುಕ್ತಿ ಪ್ರಾರಂಭವಾಗಿ ಚತುರ್ಥ ಸುಖ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಧನಸ್ಥಾನದಲ್ಲಿ ಉಚ್ಚನಾಗಿದ್ದು ಗುರುವಿನ ದೃಷ್ಟಿ ಪ್ರಬಲವಾಗಿರುವುದರಿಂದ ಈಗ ಇವರಿಗೆ ಮುಖ್ಯಮಂತ್ರಿ ಯೋಗ ಪ್ರಾರಂಭವಾಗಿದೆ. ಇದು ನಿರಂತರವಾಗಿ ಸುಮಾರು ವರ್ಷಗಳ ಕಾಲ ಇರುತ್ತೆ. ಆದರೆ ದಶಾಭುಕ್ತಿ ಪ್ರಕಾರ ನೋಡಿದಾಗ ಶನಿ ದಶಾ ಕುಜಭುಕ್ತಿ 28/6/2027 ಇರುವುದರಿಂದ ಹಾಗಾಗಿ ಈಗ ಸದ್ಯದಲ್ಲಿ ಅವರಿಗೆ 2025 ಮುಖ್ಯಮಂತ್ರಿ ಯೋಗ ಪ್ರಾರಂಭವಾಗಿ 26ನೇ ಇಸ್ವಿ ಮಾರ್ಚ್ 30 ಒಳಗಾಗಿ ಇವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಹಾಗಾಗಿ ವಿಶೇಷವಾಗಿ ಇವರ ಜಾತಕದಲ್ಲಿ ಮಹಾನ್ ಯೋಗಗಳಿದ್ದು ಇವರ ಜಾತಕ ಸರಿಸಮಾನವಾಗಿರ್ತಕ್ಕಂಥ ಜಾತಕಗಳಂದರೆ ಉದಾಹರಣೆ ಕೊಡಬೇಕಂದ್ರೆ ನಮ್ಮ ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಯವರ ಜಾತಕ, ರಾಮಕೃಷ್ಣ ಹೆಗಡೆಯವರ ಜಾತಕ, ಹಾಗೆ ಎಚ್.ಡಿ. ದೇವೇಗೌಡರ ಜಾತಕ, ಎಸ್.ಎಂ. ಕೃಷ್ಣ ಅವರ ಜಾತಕ, ಹಾಗೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರ ಜಾತಕ, ಹಾಗೆ ಎಸ್. ಬಂಗಾರಪ್ಪನವರ ಜಾತಕ, ಹೀಗೆ ವಿಶೇಷವಾದಂಥ ಜಾತಕವನ್ನು ಹೋಲುವಂಥ ಸಮಾನವಾದಂಥ ಯೋಗಗಳಿದೆ. ಇವರ ಜಾತಕ ಪ್ರಕಾರ ಇವರಿಗೆ ನೀಚಭಂಗ ರಾಜಯೋಗ ಪ್ರಾರಂಭವಾಗಿರುವುದರಿಂದ ಈಗ ಅಧಿಕಾರವನ್ನು ಪಡೆದುಕೊಳ್ಳುವಂಥ ಯೋಗ ಪ್ರಾರಂಭ ಆಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಅವರು ಬಹುಶಃ ಸಂಕ್ರಾಂತಿ ನಂತರ ಪುಷ್ಯ ಮಾಸ ಮುಗಿತದೆ, ಬಹುಶಃ 18ನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ಇವರು ಮುಖ್ಯಮಂತ್ರಿ ಆಗುವಂಥ ಯೋಗ ಬರಬಹುದು ಅಂತ ಅನ್ನಿಸ್ತಾ ಇದೆ. ನಂತರ ಸಿದ್ದರಾಮಯ್ಯನವರು ತುಂಬ ಹಠ ಮಾಡಿದರೆ ಬಹುಶಃ ಬಡ್ಜೆಟ್ ಮುಗಿದ ನಂತರನೂ ಕೂಡ ಮುಖ್ಯಮಂತ್ರಿ ಆಗುವಂಥ ಯೋಗ ಇದೆ. ಹಾಗಾಗಿ ಇಂಥ ಒಂದು ವಿಶೇಷವಾಗಿರುವಂಥ ಜಾತಕವನ್ನು ಕಾಂಗ್ರೆಸ್ ಪಕ್ಷ ಕಳ್ಕೊಂಡ್ರೆ ಮುಂದೆ ಸಿಗೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಧಿಕಾರವನ್ನು ಹಸ್ತಾಂತರ ಮಾಡಿದರೆ ಮುಂದೆ ಕಾಂಗ್ರೆಸ್ಗೆ ಒಳ್ಳೆ ಭವಿಷ್ಯ ಇದೆ. ಹಾಗಾಗಿ ಇಂಥ ವಿಶೇಷವಾಗಿರುವಂಥ ಜಾತಕ ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಜಾತಕ ಅನ್ನಿಸ್ತಾ ಇದೆ. ಹಾಗಾಗಿ ಈಗಾಗಲೇ ನಾನು ಇವರ ಬಗ್ಗೆ ಸುಮಾರು 20 ವರ್ಷದಿಂದಲೂ ಕೂಡ ಇವರು ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ, ಮುಂದೆ ಉಪಮುಖ್ಯಮಂತ್ರಿಗಳಾಗ್ತಾರೆ, ಮುಂದೆ ಮುಖ್ಯಮಂತ್ರಿಗಳು ಕೂಡ ಆಗ್ತಾರೆ ಅಂತ ಹೇಳಿದ್ದೀನಿ.
ಅದೇ ಪ್ರಕಾರ ಒಂದ್ಸಾರಿ ಡಿ ಕೆ ಶಿವಕುಮಾರ್ ಕೂಡ ಒಂದ್ಸರಿ ಫೋನ್ ಮಾಡಿ ನಾನು ಯಾವಾಗ ಮುಖ್ಯಮಂತ್ರಿ ಆಗ್ತದೆ ಕೇಳಿದ್ರು. ಈಗಾಗಲೇ ಮೇಕೆದಾಟು ಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಆ ಸಂದರ್ಭ ಹೇಳಿದ್ದೆ, ನೀವು ಫಸ್ಟು ಉಪಮುಖ್ಯಮಂತ್ರಿಗಳಾಗ್ತೀರಿ ನಂತರ ಮುಖ್ಯಮಂತ್ರಿಗಳಾಗ್ತೀರಿ ಅಂತ ಹೇಳಿ ಡೈರೆಕ್ಟ್ ನನಗೆ ಫೋನ್ ಮಾಡಿ ಕೇಳಿದ್ರು ಅವರು. ಹಾಗಾಗಿ ಆ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದ್ದೆ, ನೀವು ಮೊದಲು ಉಪಮುಖ್ಯಮಂತ್ರಿಗಳಾಗ್ತೀರಿ ಆಮೇಲೆ ಮುಖ್ಯಮಂತ್ರಿಗಳಾಗ್ತೀರಿ ಅಂತ ಹೇಳಿದ್ದೆ. ಆ ಪ್ರಕಾರವಾಗಿ ಈಗಾಗಲೇ ಉಪಮುಖ್ಯಮಂತ್ರಿಗಳಾಗಿ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರಿಗೆ ತುಂಬ ಸಹಕಾರ ಕೊಡೋದ್ರ ಮೂಲಕ ಆಡಳಿತದಲ್ಲಿ ಒಳ್ಳೆಯ ಶಕ್ತಿಯನ್ನು ತುಂಬಿದ್ದಾರೆ. ಮುಂದೆನೂ ಕೂಡ ಇವರು ಪ್ರಯತ್ನ ಮಾಡಿ ಸಿದ್ದರಾಮಯ್ಯ ಒಳ್ಳೆ ಮನಸ್ಸು ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದರೆ ಮುಂದೆ ಡಿ ಕೆ ಶಿವಕುಮಾರಿಂದ ಕಾಂಗ್ರೆಸ್ಗೆ ಒಳ್ಳೆ ಭವಿಷ್ಯ ಇದೆ. ಇವರೇನಾದ್ರು ತುಂಬ ಹಠ ಮಾಡಿ ಕೊಡಲ್ಲ 5 ವರ್ಷ ನಾನೇ ಇರ್ತೀನಿ ಹಾಗೆ ಹೀಗೆ ಅಂತ ಕತೆ ಹೇಳಿದ್ರೆ ಬಹುಶಃ ಅವ್ರೇನಾದ್ರು ಮನಸ್ಸು ಕೆಡಿಸ್ಕೊಂಡು ಬಿಜೆಪಿ ಪಕ್ಷದ ಕಡೆ ಹೋದರೆ ಇನ್ನು ಕರ್ನಾಟಕದಲ್ಲಿ 10 ವರ್ಷಗಳ ಕಾಲ ಅಧಿಕಾರ ಕೊಡೋದು ಕಷ್ಟ ಆಗ್ತದೆ. ಇದರ ಗಮನದಲ್ಲಿ ಇಟ್ಕೊಂಡು ನಮ್ಮ ರಾಹುಲ್ ಗಾಂಧಿ ಅವರಾಗ್ಬೋದು, ಸೋನಿಯಾ ಗಾಂಧಿ ಅವರಾಗ್ಬೋದು, ಹಾಗೆ ಪ್ರಿಯಾಂಕಾ ವಾದ್ರಾ ಆಗ್ಬೋದು, ಹಾಗೆ ನಮ್ಮ ಎಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಬೋದು, ವೇಣುಗೋಪಾಲ್ ಆಗ್ಬೋದು, ಅವರೆಲ್ಲರೂ ಸೇರ್ಕೊಂಡು ಮಾತನಾಡಿ ಆದಷ್ಟು ಶೀಘ್ರದಲ್ಲೇ ಅಧಿಕಾರ ಹಸ್ತಾಂತರ ಮಾಡಿದರೆ ಒಳ್ಳೆಯದು. ಈ ಪ್ರಕಾರವಾಗಿ ನೋಡಿದಾಗ ಅವರಿಗೆ 2026 ಜೂನ್ 2ರವರೆಗೂ ಕೂಡ ಗುರು ತುಂಬ ಪ್ರಬಲನಾಗಿರೋದ್ರಿಂದ ಹಾಗಾಗಿ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಯೋಗ ತುಂಬ ಪ್ರಬಲವಾಗಿದೆ. ನವೆಂಬರ್ 26ನೇ ತಾರೀಕು 2025ರಿಂದ ಪ್ರಾರಂಭವಾಗಿರೋದ್ರಿಂದ ಅವರಿಗೆ ತುಂಬ ಒಳ್ಳೆ ಕಾಲ ಪ್ರಾರಂಭವಾಗಿದೆ. 11ನೇ ಶನಿ ನಡೀತಾ ಇದೆ, 2ನೇ ಗುರು ನಡೀತಾ ಇದೆ, ಕಬ್ಬಿನ ಮೇಲೆ ಜೇನಿಟ್ಟಂತೆ ತುಂಬ ಪ್ರಬಲವಾದಂಥ ಯೋಗ ನಡೀತಾ ಇದೆ. ಹಾಗಾಗಿ ಎಲ್ಲ ರೀತಿಯ ಮೊನ್ನೆ ಎಲ್ಲ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ತುಂಬ ಒಟ್ಟೊಟ್ಟಿಗೆ ಭೋಜನವನ್ನು ಮಾಡಿ ಹೈಕಮಾಂಡ್ ಹೇಳಿದರೆ ನಾನು ಬಿಟ್ಕೊಡ್ತೀನಿ ಕೂಡ ಹೇಳಿದ್ದಾರೆ. ಆ ಮಾತಿನಂತೆ ಆದಷ್ಟು ಶೀಘ್ರ ಮಾತುಕತೆ ಮಾಡಿಕೊಂಡು ಅಧಿಕಾರವನ್ನು ಹಸ್ತಾಂತರ ಮಾಡಿಕೊಂಡ್ರೆ ಕರ್ನಾಟಕ ರಾಜ್ಯಕ್ಕೆ ತುಂಬ ಒಳ್ಳೆಯದಾಗ್ತದೆ. ಹಾಗಾಗಿ ಅಂತ ಒಂದು ಒಳ್ಳೆಯ 136 ಜನರ ಗೆಲ್ಲಿಸಬೇಕಾದ್ರೆ ಅವರು ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ಹಳ್ಳಿ, ತಾಲೂಕು, ಜಿಲ್ಲೆ ಎಲ್ಲ ಗ್ರಾಮಗಳಲ್ಲೂ ಕೂಡ ವಿಶೇಷ ಪ್ರಯತ್ನವನ್ನು ಮಾಡಿ ಅವರ ಪಕ್ಷದ ಸಂಘಟನೆ ಮಾಡಿ ಕರ್ನಾಟಕದಲ್ಲಿ 136 ಸೀಟನ್ನು ತಂದಿದ್ದಾರೆ. ಹಾಗಾಗಿ ಅವರಿಗೆ ಅಧಿಕಾರವನ್ನು ಕೊಡುವುದು ಸೂಕ್ತ. ಕೊಡದೇ ಹೋದ ಪಕ್ಷದಲ್ಲಿ ಅವರಿಗೇನಾದ್ರು ತುಂಬ ಟಾರ್ಚರ್ ಬಂದು ಪಕ್ಷವನ್ನು ಬಿಟ್ಟು ಏನಾದ್ರು ಒಂದು ಹೆಜ್ಜೆ ಆ ಕಡೆ ಇಟ್ಟರೆ ಇನ್ನು 10 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ತೆರೆ ಎತ್ತಕ್ಕೆ ಸಾಧ್ಯ ಇಲ್ಲ, ಇದು ಶತಸಿದ್ಧ. ಆದ್ದರಿಂದ ಕಾಂಗ್ರೆಸ್ ಪಕ್ಷವರು ಕೂಡ ಅತ್ಯಂತ ಒಳ್ಳೆ ಮನಸ್ಸು ಮಾಡಿ ಸಿದ್ದರಾಮಯ್ಯನವರು ಹಾಗೆ ಹೈಕಮಾಂಡ್ ಮನಸ್ಸು ಮಾಡಿ ಅಧಿಕಾರವನ್ನು ಹಸ್ತಾಂತರ ಮಾಡೋದು ತುಂಬ ಒಳ್ಳೆಯದು. ಹಾಗಾಗಿ ಈಗಲೇ ಕೊಡಬೇಕಾಗಿತ್ತು, ನವೆಂಬರ್ಲೇ ಕೊಡಬೇಕಾಗಿತ್ತು. ಆದರೆ ದೇವರಾಜ ಅರಸು ಅವರ ಒಂದು ಆಡಳಿತ ಅವಧಿಯನ್ನು ಮೀರಿಸಬೇಕಾಗಿದ್ದರಿಂದ ಸಿದ್ದರಾಮಯ್ಯಗೆ ಒಂದು ಅವಕಾಶ ಬಂದಿದೆ. ಅದರ ಜೊತೆಗೆ ಈಗ ಒಂದು ಅಧಿವೇಶನ ಇರುತ್ತೆ, ಅದೊಂದು ಅವಕಾಶ. ಅದರ ನಂತರ ಪುಷ್ಯ ಮಾಸ, ಹೀಗೆ ಸುಮಾರು ಜನವರಿ 18ನೇ ತಾರೀಕುವರೆಗೂ ಕೂಡ ಅಂತ ಒಂದು ಒಳ್ಳೆಯ ಕಾಲ ಇಲ್ಲದೇ ಇರೋದ್ರಿಂದ ಅಲ್ಲಿವರೆಗೆ ಅವರು ಆಡಳಿತವನ್ನು ಮಾಡಿ ಆಡಳಿತ ನಂತರದಲ್ಲಿ ಅವರಿಗೆ ಒಳ್ಳೆಯ ರೀತಿಯಿಂದ ಅಧಿಕಾರ ಹಸ್ತಾಂತರ ಮಾಡೋದು ಒಳ್ಳೆಯದು. ಜೊತೆಗೆ ಸ್ವಲ್ಪ 1 ತಿಂಗಳು ವೆಯ್ಟ್ ಮಾಡಿದರೆ ಮತ್ತೆ ಅಷ್ಟೊತ್ತಿಗೆ ಬಡ್ಜೆಟ್ ಬರುತ್ತೆ ಮಾರ್ಚ್ ತಿಂಗಳಲ್ಲಿ, ಫೆಬ್ರವರಿ ಎಂಡು ಮಾರ್ಚಲ್ಲಿ. ಮಾರ್ಚ್ ನಂತರ ಬಡ್ಜೆಟ್ ಮಾಡಿದ ನಂತರ ಆದರೂ ಕೂಡ ಶಿವಕುಮಾರ್ ಹತ್ರ ಮಾತಾಡಿ ಒಳ್ಳೆಯ ರೀತಿಯ ಅಧಿಕಾರ ಹಸ್ತಾಂತರ ಮಾಡಿದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಳ್ಳೆ ಭವಿಷ್ಯ ಇದೆ. ಅವರ ಜಾತಕವನ್ನು ನೀವು ಲಕ್ಷಾಂತರ ಜನರ ಬೇಕಾದ್ರೆ ಚರ್ಚೆ ಮಾಡಿ ನೋಡ್ಬೋದು. ಇಂಥ ವಿಶೇಷವಾದ ಜಾತಕ ಸಿಗೋದು ಕಷ್ಟ. ಈ ಜಾತಕ ನೋಡಿದರೆ ಬಹುಶಃ ಒಂದಲ್ಲ ಒಂದು ದಿವಸ ಅವರು ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ಮುಂದೆ ಕಾಂಗ್ರೆಸ್ನಲ್ಲಿದ್ದರೆ AIC ಅಧ್ಯಕ್ಷರಾಗಿ ಬಹುಶಃ ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿಯಾಗಿ ಅವರು ಮುಂದೆ ಉನ್ನತ ಅಧಿಕಾರವನ್ನು ಕೂಡ ಅನುಭವಿಸುವಂಥ ಯೋಗ ಇದೆ. ಇಂಥ ಒಂದು ಜಾತಕವನ್ನು ನಾವು ಕಳ್ಕೊಂಡ್ರೆ ಮುಂದೆ ಸಿಗೋದು ಕಷ್ಟ. ಆದ್ದರಿಂದ ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ದೇ ಅಧಿಕಾರವನ್ನು ಅವರಿಗೆ ಹಸ್ತಾಂತರ ಮಾಡಿ ಒಳ್ಳೆ ಆಡಳಿತವನ್ನು ಸಿದ್ದರಾಮಯ್ಯ ಸಹಕಾರ ಕೊಡೋದ್ರ ಮೂಲಕ ಅವರ ಸಲಹೆ ಪ್ರಕಾರ ನಡ್ಕೊಂಡ್ಲಿ ಮುಂದಿನ ಚುನಾವಣೆಗೂ ಕೂಡ ತುಂಬ ಅನುಕೂಲ ಆಗ್ತದೆ ಅಂತ ಹೇಳಿ ಈ ಸಂದರ್ಭ ಹೇಳ್ತಾ ಇದ್ದೇನೆ. ನನ್ನ ಹೆಸರು ಸಿ ಕೊಟ್ರೇಶಯ್ಯ ಕಲ್ಯಾಣ ಮಠ ಸಾಗರ. ನನ್ನ ಫೋನ್ ನಂಬರು 9448782619. ಈ ನಂಬರ್ನಲ್ಲಿ ನೀವು ಚೆಕ್ ಮಾಡಿ ನೋಡ್ಬೋದು. ಸುಮಾರು ನಾನು ಈಗಾಗಲೇ ಬರೆದಂತೆ ದೇವೇಗೌಡರು ಪ್ರಧಾನಿ ಆದಾಗ ಅವರಿಗೆ ಮಾರ್ಚ್ 31ನೇ ತಾರೀಕು ನಂತರ ಅಧಿಕಾರ ಹೋಗುತ್ತಂತ ಹೇಳಿದ್ದೆ. ಆ ಪ್ರಕಾರ ಪ್ರಧಾನಮಂತ್ರಿಗಳು ಮಾರ್ಚ್ 31ನೇ ತಾರೀಕಿಗೆ ರಾಜೀನಾಮೆ ಕೊಟ್ಟರೆ 97 ಇಸ್ವಿಯಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ನಾನು ನುಡಿದಂಥ ಎಲ್ಲ ಘೋಷಣೆಗಳು ಕೂಡ ಸತ್ಯ ಆಗಿದೆ. ಮೋದಿ 3 ಅವಧಿ ಪ್ರಧಾನಿ ಇರ್ಬೋದು, ಹಾಗೆ ನಮ್ಮ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಯೋಗ, ಹಾಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಯೋಗ, ಧರ್ಮಸಿಂಗ್ ಅಧಿಕಾರ ಕಳ್ಕೊಳ್ತಾರೆ.
ಹಾಗೆ ಈ ಥರ ಅನೇಕ ಭವಿಷ್ಯಗಳನ್ನೆಲ್ಲ ನಾನು ಬರೆದಿದ್ದೇನೆ. ಅದೆಲ್ಲವೂ ಕೂಡ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಸಿಗುತ್ತೆ ನಿಮಗೆ. ಹಾಗಾದ್ರೆ ಚೆಕ್ ಮಾಡಿ ನೋಡ್ಬೋದು, ಏನು ತೊಂದರೆ ಇಲ್ಲ. ಹಾಗಾಗಿ ನಾನು ಇದ್ರ ಬಗ್ಗೆ ಸುಮಾರು 10 ವರ್ಷಗಳ ಕಾಲ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಸಾಗರದಲ್ಲಿ ಈಗಾಗಲೇ 30 ವರ್ಷದಿಂದ ನಾನು ಆ ಕಾರ್ಯವನ್ನು ನಿರ್ವಹಿಸ್ತಾ ಬರುವಂಥ ಜನಸಾಮಾನ್ಯರು ಕೂಡ ನಾನು ಎಲ್ಲ ಹೇಳಿದಂಥ ಭವಿಷ್ಯತ್ತೇ ಆಗಿದ್ದನ್ನು ಜನ ಸ್ಮರಿಸ್ತಾ ಇದ್ದಾರೆ. ಹಾಗಾಗಿ ಸಂದರ್ಭ ಒಳ್ಳೆಯದಿರೋದ್ರಿಂದ ಶಿವಕುಮಾರರಿಗೆ ಒಳ್ಳೆಯದಾಗಲಿ, ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗಲಿ, ಸಿದ್ದರಾಮಯ್ಯರಿಗೆ ಒಳ್ಳೆಯದಾಗಲಿ, ಬೇಗನೆ ಅಧಿಕಾರ ಹಸ್ತಾಂತರವನ್ನು ಮಾಡಿ ಸಂಪೂರ್ಣವಾಗಿ ಒಳ್ಳೆಯ ಆಡಳಿತವನ್ನು ಕೊಟ್ಟರೆ ಮುಂದಿನ 28ರ ಚುನಾವಣೆಯಲ್ಲೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಎಲ್ಲವೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ.